ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನೇ ಅದು? ಗೊಂಬೆನ ಅದು ಏನಂತಾರ? ಡಾಲ್. ನೀನೇ ಮೂಗಿ ನೀನೇ ಒಂದು ಡಾಲು. ನಿನ್ಗೆ ಸತ್ತು ಮೂಗದಲ್ಲಿ ಇಲ್ಲಿ ಎಲ್ಲೇ ಗಾಯ ಮಾಡ್ಕೊಂಡಿದ್ದಾರ ತೋರ್ಸು. ಏನಾಗೈತಮ್ಮಿ? ಹೆಂಗ್ ಬಿದ್ದೆ? ಹಂಗ ಇದೆಲ್ಲ ಮುಟ್ಬಾರ್ದು. ಹೆಂಗ್ ಬಿದ್ದೆ ಹೇಳು. ನಡಿ ಹೊರಗೆ ಮೊದಲು, ನಡಿ ಹೊರಗೆ, ನಡಿ ಹೋಗೆ, ನಡಿ ಹಂಗೆ ನಡಿ, ಬರ್ಬೇಡ ನೀನು. ಹ್ಞೂ ನಡಿ, ಏನ್ ದಿಮಾಕ್ ಮಾಡ್ತೀನಿ ನೀನು? ಹಾ ಬಂದ್ಬಿಡ್ತಾನೆ ನಮ್ಮ ಮನೆಗೆ ಬಂದು ನಂಗೆ ನಂತ ಮಾತ ನೀನು ಅತಿ ಮಾಡ್ತಾಳೆ, ಹೋಗಿ ಬಿಡ ನಂಗೆಲ್ಲ. ಹಾ ನಡಿ ಹೊರಗೆ ನಡಿ ಮೊದ್ಲು, ನೀನು ಹಂಗೆ ಮನೆಗೆ ಬರ್ಬೇಡ ನೀನು. ಯಾರು? ನಂದು ನಂದು ಮನೆ ಇದು. ನಡಿ ಹೊರಗೆ ನಡಿ, ನಡಿ ಮನೆಗೆ ಬಿಟ್ಟು ನಡಿ ನೀನು. ನಾನ್ ನಡಿಯಲ್ಲ, ನೀನು ಹೋಗಿ ಮೊದ್ಲು. ನೀನೇ ಮಾಡೋದಲ್ಲ, ನಿನಗೆ ಬುದ್ಧಿಲ್ಲ ಮೊದ್ಲು. ನಡಿ, ಬುದ್ಧಿಲ್ಲ ನಿನಗೆ. ನಡಿ ಮೊದ್ಲು, ನಂದಿದು ಮನೆ. ಹಾ ನಂದು, ಈಕಿ ಬಂದ್ಬಿಟ್ಲ ಹಂಗೆ. ನಡಿ. ಹಾ ಮಾಡ್ತಾಳೆ ಇಲ್ಲಿ, ದಿಮಾಕ್ ಮಾಡ್ತಾಳೆ ಇಲ್ಲಿ ಬಂದು. ನಡಿ ನಡಿ, ನಮ್ಮ ಮನೆಗೆ ಬರ್ಬೇಡ. ನಡಿ ನಡಿ ನಡಿ, ಬರ್ಬೇಡ ನಡಿ. ಹೋಗ್ ನಡಿ, ಹೋಗು. ಹಾ ಒಳಗ್ ಬಂದೆ ಅಂದ್ರೆ ಕಾಲ್ ಮುರಿತೀನಿ ಇವಾಗ. ನಡಿ. ಮಾತಾಡ್ಸ್ಬೇಡ ನಡಿ ನೀನು. ಅಕ್ಕಿನಾಕೆ ಮಾತಾಡಿಸ್ತೀಯ? ಹಾ ನಡಿ, ಕೈ ಮಾಡಿ ಬೈತಾಳಿ ಹಂಗೆ ಬೇಸು. ಹಾ ಏನಿಲ್ಲ, ನೀನೇನ್ ಬರ್ಬೇಡ, ನೀನು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ ನೀನು. ನಡಿ, ಬಂದೆ ಅಂದ್ರೆ ಕಾಲ್ ಮುರಿತೀನಿ, ಕದ ಮುಸ್ತೀನಿ ಇವಾಗಿಲ್ಲಿ. ದಿಮಾಕ್ ಮಾಡ್ತೀಯ ಇಲ್ಲಿ ನೀನು ನಮ್ಮ ತಮ್ಮನ ಮನೆಗೆ ಬಂದು? ಹ್ಞೂ ಭಾರಿ ಮಾಡ್ತಾಳೆ ಹಂಗೆ. ನಡಿ, ಯಾಕೆ ನಿಂತ? ನೋಡುತ್ತಲ್ಲ ಚಿಟಿ ಹೇಗೆ ಜಗಳ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ವಿ ತಿಂಡಿಗೆ ಅಂತೇಳಿ. ಒಂದು ಸ್ನಾನ ತಿಂಡಿ ಎಲ್ಲ ಆಯಿತು. ರೆಸ್ಟ್ ಮಾಡಿ ಬಟ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಆಯಿತು. 9:15 ಬಸ್ಸು. ಸ್ವಲ್ಪ ಹೊರಗಡೆ ಹೋಗಿ ಖುಷಿಗೆಲ್ಲ ಡಾಮಿನೋಸ್ ಹೋಗೋಣ ಅಂದ್ಕೊಂಡಿದ್ವಿ. ಪಿಜ್ಜಾ ಹಟ್ಗೆ ಹೋಗಬೇಕು. ಫುಲ್ ಇಷ್ಟು ಡ್ಯಾಮೇಜ್ ಆಗಿಬಿಟ್ಟೈತೆ ನೋಡ್ರಿ. ನಂದಾದರೆ ಸರಿಯಾಗಿ ಹೇರ್ ಕೇರ್ ಮಾಡೋಕ್ಕಾಗ್ತಾಯಿಲ್ಲ, ಸ್ಕಿನ್ ಕೇರ್ ಮಾಡೋಕ್ಕಾಗ್ತಾಯಿಲ್ಲ. ಪಿಂಕ್ ಒಂದು ಹಿಂಗಾಗುತ್ತೆ ಅಂತ ಇದ್ದಾವೆ. ನೆಕ್ಸ್ಟು ಕೆಲಸ ನಾಳೆ ಊರಿಗೆ ಹೋದ್ಮೇಲೆ ಕೆಲಸ ಎಲ್ಲ ಅಂದರೆ ಇವಳನ್ನ ಇಲ್ಲೇ ಇಟ್ಕೊಂಡು. ಹಾಂ ನೆಕ್ಸ್ಟ್ ನಾನು ನಿಮಗೆ ಸಂಡೆ ಸಿಗ್ತೀನಿ. ಇಲ್ಲ, ಪಿಜ್ಜಾಟಿಗೆ ಹೋಗ್ಬೇಕಲ್ಲ, ಸಿಗ್ತೀನಿ ನಾನು ನಿಮಗೆ ಮತ್ತೆ. ಓಕೆನಾ? ಇಲ್ಲಿ ಒಳ್ಳೆ ಬಂದು ನೋಡ್ರಿ, ಒಳ್ಳೆ ಎತ್ಕೊಂಡಿರ್ತೀವಿ, ಒಳ್ಳೆ ಎತ್ಕೊಂಡಿರ್ತೀವಿ. ಹಾಗೆ ನಾವಿಲ್ಲಿ ಪಿಜ್ಜಾ ಹಟ್ಗೆ ಬಂದ್ವಿ. ಡಿ ಮಾರ್ಟ್ ಹತ್ರ ನಾವು ನಿನ್ನೆ ಹೋಗಿದ್ವಲ್ಲ, ಅದೇ ಡಿ ಮಾರ್ಟ್ ಪಕ್ಕಕ್ಕೆ ಪಿಜ್ಜಾ ಹಟ್ ಇರೋದು. ಖುಷಿ ಅಂತೂ ಒಂದು ಬೆಂಗಳೂರು ಹೋಗ್ಬೇಕು ಅಂದಾಗಿಂದ ಪಿಜ್ಜಾ 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 ಅಂತ ಕನ್ವರ್ಸ್ತಾ ಇದ್ಲು ನೋಡಿ. ಸೊ ನಾವು ಊರಿಗೆ ಬರೋ ದಿನ ಪಿಜ್ಜಾ ಹಟ್ಗೆ ಹೋಗಿ ಪಿಜ್ಜಾ ಎಲ್ಲ ತಿನ್ಕೊಂಡು ಬರೋಣ, ಅವಳಿಗೂ ತಿನ್ಸ್ಕೊಂಡು ಬರೋಣ. ಮತ್ತೆ ಇಲ್ಲಾಂದ್ರೆ ಸುಮ್ಮನೆ ಹಠ ಮಾಡ್ತಾಳೆ ಅವಳು. ಮನೆಗೆ ಹೋದ್ಮೇಲೆ ಅಂತೂ ಬಿಡೋದೇ ಇಲ್ಲ. ನೀನು ಪಿಜ್ಜಾ ಕೊಡಿಸ್ಲಿಲ್ಲ ರೀ, ನೀನು ಪಿಜ್ಜಾ ಕೊಡಿಸ್ಲಿಲ್ಲ ಅಂತ ಅನ್ನೋ ಜೀವ ತಿಂದ್ಬಿಡ್ತಾಳೆ. ಸೊ ಅವಳು ಏನ್ ಕೇಳ್ತಾಳಲ್ಲ ಅದನ್ನೆಲ್ಲ ಕೊಡಿಸ್ತಾ ಇದೀವಿ. ಅದಕ್ಕೆ ಅವಳು ಅಷ್ಟೆಲ್ಲ ಅತ್ತಿ ಮೀರ್ ಬಿಟ್ಟಿದ್ದಾಳೆ ನೋಡಿ. ದಯವಿಟ್ಟು ಕ್ಷಮೆ ಇರಲಿ, ನಂದು ಒಂದ್ ಸ್ವಲ್ಪ ವಾಯ್ಸ್ ಸರಿಯಾಗಿಲ್ಲ. ಶೀತ ಅದು ಇದು ಅಂತ ಹೇಳ್ಬಿಟ್ಟು ತುಂಬಾನೇ ಕೆಟ್ಟೋಗ್ಬಿಟ್ಟಿದೆ. ಹಾಗೆ ನಾವಿಲ್ಲಿ
ನಮ್ಗೇನು ಬೇಕೆಲ್ಲ ಆರ್ಡ್ರ್ ಮಾಡಿಕೊಂಡು ಇನ್ನು ಬಿಲ್ ಎಲ್ಲ ಪೇ ಮಾಡಿ ಬಂದ್ವಿ. ನೆಕ್ಸ್ಟ್ ನನ್ನ ತಮ್ಮ ಬರ್ತೀನಿ ಅಂತ ಅಂದ. ಅವ್ನಿಗೇನು ಕೆಲಸ ಇತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಇರಲಿ ಬಿಡಿ ನಾನು ಬರಲ್ಲ, ನೀವೇ ಎಲ್ಲ ತಿನ್ಕೊಂಡು ಬನ್ನಿ ಹುಷಾರಾಗಿ ಅಂತ ಹೇಳಿದ್ವಿ. ಇದು ಬಂದ್ಬಿಟ್ಟು ನಮ್ಮ ಪಿಜ್ಜಾ ಹಟ್ ಬಂದ್ಬಿಟ್ಟು ನಮ್ಮ ತಮ್ಮನ ಮನೆಯಿಂದ ಒಂದು 500 ಮೀಟರ್ಸ್ ಇದೆ. ಅಲ್ಲಿಂದ ದೂರ, ಅಷ್ಟು ದೂರ ಏನಿಲ್ಲ, ಆದರೆ ಚೆನ್ನಾಗಿದೆ. ನಾವು ಎಲ್ಲ ಹೋಗಿದ್ವಿ. ಲಾಸ್ಟ್ ಟೈಮ್ ಎಲ್ಲ ನನ್ನ ಮಗ 1 ತಿಂಗಳು ಅಲ್ಲಿ ಬೆಂಗಳೂರಲ್ಲಿ ಇದ್ದ ಅಲ್ವಾ, ಅವಾಗಂತೂ 4 ದಿನಕ್ಕೆ 5 ದಿನಕ್ಕೆ ಹೋಗಿ ಬಂದಿದ್ದಾನೆ. ಅವನು ಹೇಳನು ಪದೇ ಪದೇ, ಅಮ್ಮ ಪಿಜ್ಜಾ ಹಟ್ಗೆ ಹೋಗಿ ಬರ್ರಿ, ಈ ಸಲ ಡಾಮಿನೋಸ್ಗೆ ಬೇಡ, ಪಿಜ್ಜಾ ಹಟಲ್ಲೂ ಚೆನ್ನಾಗಿದೆ ಅಂತೇಳಿ. ಖುಷಿ ನೋಡಿ ನಮ್ಮ ಮರಿ ಜೊತೆ ಏನೇನೆಲ್ಲ ಮಾಡ್ತಿದ್ದಾಳೆ, ಮಾತಾಡ್ತಿದ್ದಾಳೆ. ಹಂಗೆ ಇವಳು ಚಿಟ್ಟಿನ ಹಿಡಿಯೋಕೆ ಆಗೋದಿಲ್ಲ ಎಲ್ಲಾದ್ರೂ ಹೋಗ್ಬಿಟ್ರೆ. ಹಾಗೆ ನಾವು ಹೇಳಿರ್ತಕ್ಕಂಥ ಪಾರ್ಸಲ್ ಕೂಡ ಬಂತು. ನಾವಿಲ್ಲಿ ಡಬಲ್ ಚೀಸ್ದು ಕಾರ್ನ್ ಪಿಜ್ಜಾ ತಗೊಂಡ್ವಿ, ಹಾಗೆ ಫ್ರೆಂಚ್ ಫ್ರೈಸ್ ತಗೊಂಡ್ವಿ ಖುಷಿಗೆ ಚಿಟ್ಟಿಗೆ ಅಂತೇಳಿ. ಮತ್ತೆ ಸ್ಪೈಸಿ ಚೀಸ್ ಕಾರ್ನ್ ತಗೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಚೀಸ್ ತಗೊಂಡಿದ್ವಿ. ಏನಿವರೆಲ್ಲ ಬರೀ ಚೀಸ್ ಅಂತ ಅನ್ಕೋಬೇಡಿ, ಯಾಕಂದ್ರೆ ನಮಗೂ ಚೀಸ್ ಅಂದ್ರೆ ಒಂಥರ ಇಷ್ಟ. ಹಾಗಂತ ಪದೇ ಪದೇ ತಿನ್ನೋದಲ್ಲ, ಯಾವಾಗಾದ್ರೂ ಈ ಥರ ಹೊರಗಡೆ ಹೋದಾಗ ಆ ಥರ ತಿಂತಿರ್ತೀವಿ ಅಷ್ಟೇ. ಮನೇಲಿ ಯೂಸ್ ಮಾಡ್ತೀನಿ ನಾನು ಚೀಸ್. ಏನಕ್ಕಾದ್ರೂ ಈ ಥರ ಕರೀಸ್ ಏನಾದರೂ ಮಾಡಿದರೆ, ಕಾಜು ಮಸಾಲ ಆ ಥರ ಏನಾದರೂ ಮಾಡಿದ್ರೆ, ಪನ್ನೀರ್ ಮಸಾಲ ಆ ಥರ ಅವಾಗ ಯೂಸ್ ಮಾಡ್ತೀನಿ ನಾನು. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಚೀಸ್ ಜಾಸ್ತಿ ನಮಗೆ. ಹಾಗೆ ನೋಡಿ ನಾವೇ ಇಲ್ಲಿ ಎಲ್ಲ ಪಾರ್ಸಲ್ ತಗೊಂಡು ಹೊಟ್ಟೆ ನೋವು ನಮಗೂ ಅಷ್ಟು ಹೊಟ್ಟೆ ಹಸಿದಾಯ್ತು. ಬೇಕಂದ್ರೆ ನಾವು ಆಗಲೇ 2:30 ಆಗಿತ್ತು ನಾವು ಹೋದಾಗ. ಬೆಳಿಗ್ಗೆ ತಿಂಡಿ ತಿಂದಿದ್ದು ಲೇಟಾಗಿ ತಿಂದಿದ್ವಿ, ಬೇಗ ತಿಂದಿದ್ವಿ ಅಲ್ವಾ, ಇನ್ನು ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಏನು ಅಡುಗೆ ಮಾಡೋದು ಬೇಡ, ಸೀದಾ ಹೋಗಿ ಪಿಜ್ಜಾ ತಿನ್ಕೊಬರೋಣ ಅಂತೇಳಿ ಮಾತಾಡ್ಕೊಂಡ್ವಿ ನಾವು. ಸುಮ್ಮನೆ ಮನೇಲಿ ಅಡುಗೆ ಮಾಡಿಬಿಟ್ಟು ಮತ್ತೆ ಇಲ್ಲಿ ಪಿಜ್ಜಾ ತಿಂದು ಅಡುಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ. ಹಾಗೆ ನಾವು ಇಲ್ಲೆಲ್ಲ ಪಿಜ್ಜಾ ತಿನ್ಕೊಂಡು, ಮತ್ತೆ ಕೋಕ್ ಕೂಡ ಬಂತು. ಇದು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವೆಲ್ಲ ಸಣ್ಣ ಮಕ್ಳಿಗೆ ಕೊಡ್ಲೇಬಾರ್ದು ಇದು, ಆದ್ರೂ ನಮ್ ಖುಷಿ ಬಿಡೋದಿಲ್ಲ ನೋಡಿ. ತಿಂತಾ ಇರ್ತಾಳೆ, ಕುಡಿತಾ ಇರ್ತಾಳೆ. ಅದಾದ್ರೆ ಇವಳಿಗೆ ಇಷ್ಟ ಈ ತರ ಎಲ್ಲ ತಿನ್ಬೇಕು ಮಾಡ್ಬೇಕಂದ್ರೆ. ಆದ್ರೆ ಎಷ್ಟ್ ತಿಂತಾಳೆ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪನೇ ತಿಂತಾಳೆ, ಏನು ತಿನ್ನಲ್ಲ, ಸುಮ್ನೆ ಹಂಗ್ ಮಾಡ್ತಾಳೆ ಅವಳು. ಇನ್ನು ನನ್ ಮಗ ಇದನ್ನ ನೋಡಿ, ಅವನ್ ತಿಂಡಿ ಪೋದ ಅವನಾದ್ರೆ ಅಮ್ಮ ಪಿಜ್ಜಾ ಹಟ್ಟಾಗ ಹೋಗಿದ್ರಮ್ಮ ನೀವು, ನನ್ಗೆ ಹೇಳಿಲ್ಲಮ್ಮ ನೀವು ಅಂತ ಇರ್ತಾನೆ. ನಾನಾದ್ರೆ ಅವ್ರ ಮಾಮನಂತ ಸಖತ್ ಜೀವ ತಿಂತಾನೆ ಅವನು. 2 ದಿನ 3 ದಿನ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರಿಗಿನ ಅಮ್ಮ ಪ್ಲೀಸ್ ಮಮ್ಮ ಕರ್ಕೊಂಡು ಹೋಗ್ಮಮ್ಮ ಅಂತಿರ್ತಾನೆ. ಅಷ್ಟು ಇಷ್ಟ ನೋಡಿ ಅವನಿಗೆ. ಅದ್ರ ಹಂಗ ಅಂತಂದ್ರೆ ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ತಿನ್ಸ್ಕೊಂಡು ಬಂದೆ ನಾನು. ಅದು ವಿಡಿಯೋ ಹಾಕಿಲ್ಲ ಅನ್ಸುತ್ತೆ, ಸಾರಿ. ಯಾಕಂದ್ರೆ ನನ್ನ ಮಕ್ಕಳಿಗಿಂತ ಹೆಚ್ಚಿಂದೇನಿಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಏನೂ ತಿಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ನಾನಂದ್ರೆ ನಾವೇನ್ ಮಾಡಿಲ್ಲ ಅಲ್ವಾ, ನಮ್ಮ ಮಕ್ಕಳಾದ್ರೂ ಮಾಡ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತಾನೆ ಇದು. ಹಾಗೆ ನೆಕ್ಸ್ಟ್ ನಾವು ಡಬಲ್ ಚೀಸ್ ಬಸ್ಟ್, ಪಾಸ್ತಾ ಚೀಸ್ ಬಸ್ಟ್ ತಗೊಂಡ್ವಿ. ಚೆನ್ನಾಗಿತ್ತು. ಇದನ್ನು ಫುಲ್ ಸ್ಪೈಸಿ ಇರಲಿಲ್ಲ, ಬಟ್ ಕ್ರೀಮಿ ಪಾಸ್ತಾ ತರ ಇತ್ತು, ಚೆನ್ನಾಗಿತ್ತು. ನಮ್ಮ ತಮ್ಮ ಹೇಳಿದ್ನಲ್ಲ, ಅವನೇ ಎಲ್ಲ ಸರ್ವರ್ ಆಗ್ಬಿಟ್ಟಿದ್ದ, ಎಲ್ರಿಗೂ ಅವನೇ ಸರ್ವ್ ಮಾಡ್ತಾ ಇದ್ದ ಪಾಪ. ಯಾಕಂದ್ರೆ ಈ ಮಕ್ಕಳು ಎಲ್ಲ ಸುಮ್ಮನೆ ಇರೋದಿಲ್ಲ ಫ್ರೆಂಡ್ಸ್. ಹೆಂಗ್ ಆಡ್ತವೆ ಅಂದ್ರೆ 5 ನಿಮಿಷನೂ ಸುಮ್ಮನೆ ಕೂತ್ಕೊಳಲ್ಲ ನೋಡ್ರಿ, ಹೆಂಗ್ ಆಡ್ಬಿಡ್ತಾರೆ. ನೆಕ್ಸ್ಟ್ ಇಲ್ಲಿ ಏನ್ ಗೊತ್ತಾ, ಪಿಜ್ಜಾ ಬಂದ್ಬಿಟ್ಟು ಪ್ಯಾನ್ ಎಲ್ಲ ಕೊಡ್ತಾರೆ, ತುಂಬಾ ಬಿಸಿಯಾಗೇ ಇರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಹಾಗೆ ನಾವು ಕೂಡ ಡಿಮಾರ್ಟ್ ಅಲ್ಲಿ ಇನ್ನೊಂದು 4 ಐಟಮ್ ಏನೋ ಬಿಟ್ಟಿದೀವಿ ಅಂತ ಬಂದ್ವಿ. ಬಟ್ ನಮಗೆ ಇಲ್ಲಿ ವಿಡಿಯೋ ಮಾಡೋ ಹಂಗಿಲ್ಲ ಅಲ್ವಾ, ನಿನ್ನೆನೆ ಹೇಳಿದ್ದೆ ನಾನು. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಏನೇನು ತಗೋಬೇಕು ಅಂತ ತಗೊಂಡ್ ಬಂದ್ವಿ. ಖುಷಿ ಚಿಟ್ಟಿ ನೋಡಿ ಹೆಂಗ್ ಮಾಡ್ತಾರೆ ಅಂದ್ರೆ ಸಾಕಾಗ್ಬಿಟ್ಟಿದ್ದೀವ್ರಿ ಅಂತ. ಹಾಗೆ ನಾವೊಂದು ಐಸ್ ಕ್ರೀಮ್ ತಗೊಂಡ್ವಿ. ಖುಷಿ ಚಿಟ್ಟಿ ಮಾತ್ರ ಸಖತ್ ಜಗಳ ಗಂಟೆ. ಹರಿ ಜೊತೆ ಹೆಂಗ್ ಜಗಳ ಮಾಡ್ತಾ ಇದ್ರ ನೋಡಿ, ನನ್ಗೆ ಕೈಲಿ ಕೊಡಿ ಅಂತೇಳಿ. ಅದ್ ಕೈಯಲ್ಲಿ ಕೊಟ್ರೆ ಎಲ್ಲ ಬೀಳ್ಸ್ಕೊಂಡ್ಬಿಡ್ತಾಳೆ ಇವಳು ಅಂತೇಳಿ ಕೈಲಿ ಕೊಡದೆ ಇದ್ದಕ್ಕೆ ಹೆಂಗ್ ಆಡ್ತಾ ಇದ್ದಾಳೆ, ಮುಂದಕ್ಕೆ ಹೋಗ್ತಾ ಇದ್ದಾಳೆ ನೋಡಿ. ನಾನು ಹಂಗೆ ಸ್ವಲ್ಪ ಕೊಡೋಣ ಅಂತ ಕೊಟ್ಟೆ, ಹೆಂಗ್ ಆಡ್ತಾ ಇದ್ದಾಳೆ ನೋಡಿ. ಹಾಗೆ ನಾವು ಅಲ್ಲಿ ಚಿಟ್ಟಿಗೆ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋಣ, ಎಲ್ಲ ಗಲೀಜ್ ಮಾಡ್ಕೊಂಡಿಲ್ಲ ಅಂತ ಫಿಲಮ್ ಥಿಯೇಟರ್ PVR ಏನಿರುತ್ತಲ್ಲ ಅಲ್ಲೇ ಕೂತ್ಕೊಂಡ್ವಿ. ಇಲ್ಲಿ ಯಾವ್ದೋ ಒಳ್ಳೆ ಹೀರೋಯಿನ್ಸ್ ಎಲ್ಲ ಇದ್ರು. ನನ್ಗಂತೂ ಸಖತ್ ಇಷ್ಟ ಆಯ್ತು ಅವ್ರ ಸಾರಿ, ಅವ್ರ ಜ್ಯುವೆಲರ್ಸ್, ಮತ್ತೆ ಗಣೇಶ್ ಅವ್ರ ಪಿಕ್ಚರ್ ಕೃಷ್ಣ ಪ್ರಣಯ ಸಖಿ ಅಂತ ಹೇಳ್ಬಿಟ್ಟು.
ಇದರಲ್ಲಿ ಜನವರಿ ಫೆಬ್ರವರಿ ಎಲ್ಲ ಇದೆ ನೋಡು ಸರ್. ಜನವರಿ ಫೆಬ್ರವರಿ ಮಾರ್ಚ್ ಜೂನ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಲ್ಲಿ ಸಂಡೇ ಮಂಡೇ ಇತ್ತು ನೋಡಪ್ಪ ಇದು ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಅಂಡ್ ಸ್ಯಾಟರ್ಡೇ ಹರ್ಷ ಹರ್ಷ ಇಲ್ಲಿ 1 2 3 ನೋಡಪ್ಪ ಇಲ್ಲಿ ಹೆಂಗದವು ಈ ABCD ನೋಡ ಹರ್ಷ ಇವಾಗ ಚೆನ್ನಾಗದ. ಟಾಟಾ. ಊರಿಗೆ ಹೋಗಿ ಬರ್ತೀವಿ, ಬೇಗ ಬನ್ನಿ ನೀವು ಊರಿಗೆ. ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ನಾನು, ಊರಿಗೆ ಹೋಗಿ ಬರ್ತೀನಿ. ಅಲ್ಲಿ ಅಕ್ಕ ಟಾಟಾ ಮಾಡ ಅಕ್ಕಗೆ. ಓಕೆ, ಮತ್ತೆ ಬರ್ತೀನಿ ಊರಿಗೆ ಹೋಗಿ ಬರ್ತೀನಿ ಮತ್ತೆ. ನೀವೇ ಬನ್ನಿ ಗೃಹ ಪ್ರವೇಶಕ್ಕೆ, ಸರಿನಾ? ಊರಿಗೆ ಹೋಗಿ ಬರ್ತೀನಿ. ಟಾಟಾ ಅಮ್ಮು, ಟಾಟಾ ಮಾಡಮ್ಮ. ಟಾಟಾ ಬಾಯ್. ನೋಡಕ್ಕ ಟಾಟಾ ಮಾಡು. ಏನಮ್ಮ, ಚೆನ್ನಾಗಿ ಊಟ ಮಾಡು, ಸರಿನಾ? ಚಿಟ್ಟಿ ಮಾತಾಡು ಚಿಟ್ಟಿ. ಚಿಟ್ಟು ಬಂದೈತಾ? ಬಾಯ್ ಫ್ರೆಂಡ್ಸ್, ನಾವಿನ್ನು ಊರಿಗೆ ಹೋಗ್ತೀವಿ. ಊರಿಗೆ ಹೋಗಿ ಮತ್ತೆ ನೆಕ್ಸ್ಟ್ ನಾಳೆಯಿಂದ ನಮ್ಮ ಕೆಲಸ ಸ್ಟಾರ್ಟ್. ಇಲ್ಲ ಕೆಲಸ ಮುಗಿಯುತ್ತೆ. ನಾಳೆ ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಂತ. ಕೇಳ್ತೀನಿ ನಿಮ್ಮ ಅಂಕಲ್ ಏನಂತಾರೆ ಅವರು. ಚಿಟ್ಟಿ ನಾವು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಹೋಗೋಣ ಊರ್ಗೆ. ಮಾಮಗೆ ಮೊಮ್ಮ ಮಾಡೋದು ಯಾರು ಇಲ್ಲೇ ಇದ್ರೆ? ಇಷ್ಟೊತ್ತು ಸುಮ್ನೆ ಆಯ್ತು ಎತ್ಕೊಂಡಾಗ. ಸರಿ ಸರಿ ಆಯ್ತು. ಸರಿ ಆಯ್ತು ಬಿಡು, ಹೋಗಲ್ಲ ಬಿಡು ಆಯ್ತು. ಮಾತಾಡ್ಸು ಅಕ್ಕ ಮಾತಾಡ್ಸು, ಅಕ್ಕನ್ ಮಾತಾಡ್ಸಮ್ಮ. ಮಾತಾಡ್ಸ. ನಿಂಗೂ ಚಿಟ್ಟಿನ ಬಿಟ್ಟೋಗಕ್ ಬೇಜಾರಾ? ಇಲ್ಲ ಅಂತ ಅಕ್ಕಗ್ ಬೇಜಾರಿಲ್ಲ, ನಿಂಗೆ ಬೇಜಾರು. ನಿಂಗ್ ಬೇಜಾರಿಲ್ಲ ಖುಷಿ? ನಿಂಗೂ ಚಿಟ್ಟಿನ ಬಿಟ್ಟೋಗ್ತಾ ಇದೀನಿ ಅಂತ ಅಳು ಬರ್ತಾ ಇದ್ಯಾ? ತೋರ್ಸು ಇಲ್ಲಿ, ನೋಡು ನನ್ನ ನೋಡು. ಅಳ್ತಾ ಇದೆಯಲ್ಲ ನೀನು, ಯಾಕೆ? ನೀನೇ ಕಳ್ತಾ ಇದೀಯಾ? ಚಿಟ್ಟಿನ ಖುಷಿನ ಅಳ್ತಾ ಇದ್ದಾಳೆ. ತೋರ್ಸು ಇಲ್ಲಿ, ನನ್ನ ತೋರ್ಸು. ಯಾಕೆ ಅಳೋದು? ಮತ್ತೆ ಬರ್ತೀವಲ್ಲ, ಅಕ್ಕ ಬರ್ತಾಳೆ ಬಿಡು. ಒಂದು ವಾರಮ್ಮ ಬಂದ್ಬಿಡ್ತೀನಿ. ಅಕ್ಕ ಬರ್ತಾಳಮ್ಮ, ಚಿಟ್ಟಿನ ಬರ್ತಾಳೆ, ಅಕ್ಕ ಇಬ್ರು ಬರ್ತಾರೆ. ಚಿಟ್ಟಿಗೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಈಕಿಗಳು, ಖುಷಿ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಈಕಿಗಳು. ಬಿಡು, ಬೇಗ ಬನ್ನಿ ಅಮ್ಮ ನೀವು. ಅಳ್ಬಾರ್ದು, ಜಾಣೆ ಅಲ್ಲ ನೀನು. ಫೋನ್ ಬಂತು. ಯಾಕೆ? ಅವಳು ಸಣ್ಣ ಪಾಪು ಕಣ, ಅಳ್ತಾಳೆ, ಅವಳು ಗೊತ್ತಾಗಲ್ಲ. ಅಳ್ಬಾರ್ದು ಹಂಗೆಲ್ಲ.
ಜಾಣೆ ಅಳ್ಬಾರ್ದು. ಬರ್ತಾರೆ ಬಿಡು, ನೆಕ್ಸ್ಟ್ ಮನೆ ಓಪನಿಂಗ್ ಬರ್ತಾರಾ? ಹೊಸ ಮನೆಗೆ ಹೋಗ್ಬೇಕಲ್ಲ ನಾವು ಹೊಸ ಮನೆಗೆ ಹೋಗ್ಬೇಕಲ್ಲ ಬಂಗಾರಿ, ಅವಾಗ ಬರ್ತಾಳೆ ಬಿಡು. ಸರಿನಾ? ಮನೆಗೆ ಹೋಗೋಣ, ಊರಿಗೆ ಹೋಗೋಣ ನಾವು, ಓಕೆನಾ? ಬೇಜಾರಾಯ್ತಾ? ಖುಷಿ ಚಿಟ್ಟಿನ ಬಿಟ್ಟು ಹೋಗ್ತಾ ಇದ್ದೀನಂತ? ಬೇಗ ಬರ್ತಾರೆ ಅವರು ಕೂಡ ನೆಕ್ಸ್ಟ್. ಮನೆ ಹೊಸ ಮನೆಗೆ ಹೋಗ್ಬೇಕಲ್ಲ ನಾವು, ಅವಾಗ ಬರ್ತಾಳೆ. ಜಾಣೆ, ಗುಡ್ ಗರ್ಲ್. ಪಪ್ಪಿ ಕೊಟ್ಟು ಬಾ, ಓಕೆನಾ? ಸರಿನಾ? ಅಳ್ಬಾರ್ದು, ಬರ್ತಾರಲ್ಲ ಅವರು, ನಾವು ನೆಕ್ಸ್ಟ್ ಬಂದುಬಿಡ್ತೀವಲ್ಲ ನೆನೆಸ್ಕೊಂಡ್ರೆ. ಚಿಟ್ಟಿ ನೋಡ್ಬೇಕಂದಾಗೆಲ್ಲ ಬಂದುಬಿಡೋದು ಅಲ್ಲ, ಅಲ್ಲೇನು? ಚಿಟ್ಟಿನ ಹೋಗ್ತೀವಿ ಅಂತೇಳಿ ಹೆಂಗೆ ಹಿಡ್ಕೊಂಡು ಮಾಡ್ತಾ ಇದ್ದಾಳೆ ಅಂದರೆ ಬಿಡ್ತಾನೆ ಇಲ್ಲ ನೋಡಿ. ಅವಳಾಗ ಇವಳಿಗೆ ಒಂದೆರಡು ದಿನ ಅಭ್ಯಾಸ ಆಗ್ಬಿಟ್ರೆ ಸಾಕು, ಬಿಡೋದೇ ಇಲ್ಲ, ಅಷ್ಟು ಹಚ್ಕೊಂಡ್ಬಿಡ್ತಾಳೆ. ಫೈನಲಿ ನಾವು ಊರಿಗೆ ಹೋಗೋ ಟೈಮ್ ಕೂಡ ಬಂದಾಯಿತು, ಮನೆ ಬಿಡೋ ಟೈಮ್ ಬಂದಾಯಿತು ನೋಡಿ. ಹಾಗೆ ನಮ್ಮ ಚಿಟ್ಟಿಗೂ ಬಾಯಿ ಕೂಡ ಹೇಳೋ ಟೈಮ್ ಬಂದೇ ಬಿಡ್ತು. ಇನ್ನು ಆಟೋ ಬುಕ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ನಮಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇನ್ನು ಹೊರಗಡೆ ಬಂದ್ವಿ. ಅಂದರೆ ನನ್ನ ತಮ್ಮನ ಮನೆಯಿಂದ ಒಂದು 50 ಮೀಟರ್ಸ್ ಕೆಳಗೆ ಬಂದು 100 ಮೀಟರ್ ಕೆಳಗೆ ಬಂದು ದೂರ, ಸ್ವಲ್ಪ ದೂರ ಹೋಗಿ ಶಾಂತಿಧಾಮ ಕಾಲೇಜ್ ಹತ್ರ ಆಟೋ ಬುಕ್ ಮಾಡ್ಕೊಂಡು ನಾವಿನ್ನು ಬಸ್ ಸ್ಟ್ಯಾಂಡಿಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಬಸ್ ಬಿಡೋದೇ 10-10:30 ಬಿಡ್ತಾನೆ ಇಲ್ಲ, 10 ಗಂಟೆಗೂ ಅಲ್ಲ, 10:45 11 ಗಂಟೆಗೆ ಬಿಡ್ತಾನೆ. ನಾವು ಇರಲಿ ಬೇಗ ಹೋಗ್ಬಿಡೋಣ, ಅರ್ಧ ಗಂಟೆ ವೇಟ್ ಮಾಡಿದ್ರೆ ಏನಾಗಲ್ಲ. ಏನಕ್ಕಂದರೆ ಟ್ರಾಫಿಕ್ ಅದು ಇದಂತ ತುಂಬಾ ಇರುತ್ತೆ ಫ್ರೆಂಡ್ಸ್, ನಮ್ಮ ಹಗಲಿಗೊಮ್ಮೆ ಹೊಸಪೇಟೆ ಅಲ್ಲ ಅದು. ಹಾಗಾಗಿ ನಾವೇನು ಬೇಗನೆ ಹೊರಟ್ಬಿಡ್ತೀವಿ. ಮನೇಲಾದರೆ ಏನು ತೀರಾ ಕೆಲಸ ಇದ್ದರೆ ಏನಾದರೂ ಇರ್ಬೋದು, ಇಲ್ಲದೆ ಇದ್ದಾಗ ಸುಮ್ಮನೆ ಬೇಗ ಹೊರಡೋದೇ ಸಾಕೇನ. ಹಾಗೆ ನಮ್ಮ ಲಗೇಜ್ ಅಂತೂ ನನ್ನ ತಮ್ಮ ಬೈತಾನೆ, ಬರಬೇಕಾದ್ರೆ ಒಂದು ಲಗೇಜ್ ಇರಲ್ಲ ನಿಂದು, ನೀವು ಹೋಗ್ಬೇಕಾದ್ರೆ ಮಾತ್ರ ಒಂದು 4 ಲಗೇಜ್ ತಗೊಂಡು ಹೋಗ್ತೀಯ ಅಂತ ಬೈತಾನೆ ಅವನಾದರೆ. ಹಾಗೆ ನಾವಿನ್ನು ಲಗೇಜ್ ಎಲ್ಲ ಕೆಳಗಡೆ ಇಟ್ಬಿಟ್ಟು ಮೇಲೆ ನಮಗೆ ಸಿಕ್ಕಿದ್ದು ಅಪ್ಪರ್ ಸೀಟ್ ಸಿಕ್ಕಿತ್ತು. ಯಾಕಂದರೆ ಒನ್ ಡೇ ಮುಂಚೆನೇ ನಾವು ಸೀಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಉಂಟು, ಅವಾಗ ಕೂಡ ಅಪ್ಪರ್ ಸೀಟೇ ಕೊಟ್ಟಿರೋರು. ಇನ್ನು ನೆಕ್ಸ್ಟ್ ನನ್ನ ತಮ್ಮ ಅವಳಿಗೆ ಒಂದು ಸ್ವಲ್ಪ ಇಡ್ಲಿ ಏನಾದರೂ ತಗೊಂಬರ್ತೀನಿ ಅಂತ ಹೋದ. ಯಾಕೆ ಗೊತ್ತಾ, ಇವಳಿಗೆ ಏನೂ ತಿಂದಿರಲಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಪಿಜ್ಜಾ ಬಿಟ್ಟರೆ ಇನ್ನೇನೂ ತಿಂದಿರಲಿಲ್ಲ ನೋಡಿ. ನಮಗೂ ಹೊಟ್ಟೆ ಅಷ್ಟೊತ್ತಲ್ಲಿ ನಿಜ ಹೇಳ್ಬೇಕಂದ್ರೆ, ಆದರೆ ನಾವಾದ್ರೂ ಒಂದು ಸ್ವಲ್ಪ ಹೊಟ್ಟೆ ತುಂಬ ತಿಂದಿದ್ವಿ, ಇವಳಂತೂ ಏನೂ ತಿಂದಿಲ್ಲ ಜಾಸ್ತಿ. ಸೊ ಅವಳಿಗೆ ಇಡ್ಲಿ ತಗೊಂಡು ಬಂದು ನಾವು ಒಂದು ಸ್ವಲ್ಪ ಇಡ್ಲಿ ತಿಂದು. ಯಾಕಂದರೆ ರಾತ್ರಿ ಟೈಮಲ್ಲಿ ಮಾತ್ರ ಹಾಗೆ ಮಲಗಬಾರ್ದು ಫ್ರೆಂಡ್ಸ್, ಯಾರಾದ್ರೇನು, ಗಂಡು ಮಕ್ಕಳಾದ್ರೇನು ಹೆಣ್ಮಕ್ಳಾದ್ರೇನು ಒಳ್ಳೆಯದಲ್ಲ ನಮಗೆ ಅದು. ನಾವಿನ್ನು ಎಲ್ಲ ತಿಂಡಿ ತಿಂದು ಕೈ ತೊಳ್ಕೊಂಡು ಕೂತ್ಕೊಂಡ್ವಿ. ಇದು ನಮ್ಮ ಬಸ್ ಮಾತ್ರ ಈಗಲೇ ಬಿಡಲ್ಲ ಅಂತ ಗೊತ್ತಾಯಿತು. 11 ಗಂಟೆಗೆ ಬಿಟ್ಟರೆ ಸಾಕೇನು, ಅಷ್ಟು ಸತಾಯಿಸ್ಬಿಡ್ತಾನೆ ನಮಗಂತೂ ಒಂದೊಂದು ಸಲ. ಅದಕ್ಕೆ ಮನೆಯಿಂದನೇ 10:30ಗೆ ಬರ್ಬೇಕು ಅನಿಸ್ಬಿಡುತ್ತೆ. ಫೈನಲಿ ಅಂತೂ ಇಂತೂ ಬಸ್ ಬಿಟ್ಟ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟಿತ್ತು. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾಳೆ ನೆಕ್ಸ್ಟು ನಾನು ಊರಿಗೆ ಹೋದ್ಮೇಲೆ ಸಿಕ್ಕಾಬಿಟ್ಟೆ ಕೆಲಸ ಇದೆ. ನನ್ನ ಮನೆ ಕೆಲಸ ಅಂತೂ ನಾವು ಇಷ್ಟರಲ್ಲೇ ಗೃಹ ಪ್ರವೇಶ ಇಟ್ಕೋಬೇಕು ಅಂದ್ಕೊಂಡಿದ್ದೀವಿ. ನಿಮಗೂ ತಿಳಿಸ್ತೀನಿ, ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.